ಹೈ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಫಸ್ಟ್ ಅಪ್ಡೇಟು, ಮಿಚೆಲ್ ಸ್ಯಾನ್ಡರ್ ನೆನ್ನೆ ಮ್ಯಾಚ್ನ ಸೋತಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಹಾಕಿಕೊಂಡಿದ್ದಾರೆ. ಕ್ವಶನ್ ಇದ್ದಿದ್ದು ಇದು: ಏನಿದ್ರು ನೀವು ಇಷ್ಟೊಂದೆಲ್ಲ ಹೊಡೆದ್ರು ಕೂಡ ಚೇಸ್ ರನ್ ಮಾಡ್ಬಿಟ್ರಲ್ಲ ಇಂಡಿಯನ್ಸು, ನಿಮ್ಗೆ ಏನು ಅನಿಸುತ್ತೆ? ಒಂದು ಟಾರ್ಗೆಟು ನಾವು ಸೆಟ್ ಮಾಡಿದ್ವಿ ಅಂದರೆ ಚೇಸ್ ರನ್ ಮಾಡೋಕ್ಕಾಗಲ್ಲ ಅಂತಂದರೆ ಯಾವ ಟಾರ್ಗೆಟು ಗುರು ಈ ಸೀರೀಸಲ್ಲಿ ಅಂತ ಕೇಳಿದಾಗ, ಇವ್ರು ಆಡ್ತಿರೋ ಅವತಾರಗಳೆಲ್ಲ ನೋಡ್ತು ಅಂತಂದರೆ 300 ಹೊಡೆದ್ರು ಕಮ್ಮಿ ಅಂತ ಅನ್ನಿಸ್ತೈತೆ ಗ್ರೋ ಅಂತ ಹೇಳಿದ್ದಾರೆ. ಹೌದು, ಇಂಡಿಯನ್ ಬ್ಯಾಟರ್ಸ್ನ ನೋಡ್ತು ಅಂತಂದರೆ, ಇವ್ರು ಕೊಡ್ತಿರೋಂಥ ಹಾವಳಿಗಳು ನೋಡ್ತು ಅಂತಂದರೆ 300 ಹೊಡೆದ್ರು ಕಮ್ಮಿ ಅನ್ನಿಸ್ತೈತೆ ಅಂತ ಹೇಳಿದ್ದಾರೆ. ಅಂದರೆ ಈ ಸೀರೀಸು ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನಂಗೆ ಆಯಿತು. ಖಂಡಿತ ಈ ಸೀರೀಸ್ನ ಸೋಲೋ ಥರನೇ ಇದ್ದಾರೆ ಅವ್ರು ನೋಡ್ತು ಅಂದರೆ. ಅವ್ರ ಬಾಡಿ ಲ್ಯಾಂಗ್ವೇಜೇ ಹೇಳುತ್ತೆ ಅವರು ಈ ಸೀರೀಸ್ನ ಸೀರಿಯಸ್ ಆಗಿ ತಗೊಂಡ್ರು ಸೋಲ್ತಾರೆ ಅಂತ. ಅಪ್ಡೇಟ್ ಬಿಟ್ಟು ಕಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ ಬಾಂಗ್ಲಾದೇಶದವರು, ನಾವು ಇಂಡಿಯಾನಲ್ಲಿ ಬಂದ್ಬಿಟ್ಟು T20 ವರ್ಲ್ಡ್ ಕಪ್ನ ಆಡೋದಿಲ್ಲ ಅಂತ. ಅಯ್ಯೋ, ನೀವು ಬಂದಿಲ್ಲ ಅಂದರೆ ಒಂದು ಹೋಯ್ತು ಅಂತ ಅಂತಾರೆ. ICCನೂ ಹಂಗೆ ಹೇಳ್ತಾರೆ, BCCIನೂ ಹಂಗೆ ಹೇಳ್ತಾರೆ. ಅಲ್ಲಾಗ್ರೆ ಇವ್ರು ಬಂದಿಲ್ಲ ಅಂತಂದರೆ ಏನು ನಮಗೇನು ಲಾಸ್ ಆಗ್ಬಿಡ್ತಾ? BCCIಗೆ ಏನಾದ್ರು ಲಾಸ್ ಆಗುತ್ತಾ ಅಥವಾ ICCಗೆ ಏನಾದ್ರು ಲಾಸ್ ಆಗುತ್ತಾ? ಖಂಡಿತ ಏನು 5 ಪೈಸದ ಲಾಸು ಆಗೋದಿಲ್ಲ. ಲಾಸ್ ಏನಾದ್ರೂ ಕೂಡ ಅದು ಬಾಂಗ್ಲಾದೇಶಕ್ಕೇ ಆಗುತ್ತೆ. ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡು, ಬಾಂಗ್ಲಾದೇಶ್ ಕ್ರಿಕೆಟರ್ಸ್ಗೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಅವ್ರು ವರ್ಲ್ಡ್ ಕಪ್ ಆಡಿಲ್ಲ ಅಂತ ಅಂದಾಗ ಅವರು ಡೆವಲಪ್ ಆಗ್ತಾ ಇರೋವಂಥವ್ರು ಕ್ರಿಕೆಟಲ್ಲಿ ಡೆವಲಪ್ ಆಗಿಬಿಟ್ರು. ಏನೋ ದೊಡ್ಡದಾಗಿ ಸ್ಟ್ಯಾಂಡರ್ಡ್ ಏನೋ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೂ ಹೋಗಿಲ್ಲ, ಇವ್ರು ಇಲ್ಲೇ ಇದ್ದಾರೆ. ಇನ್ನೂ ಅವ್ರಿಗೆ ಗೊತ್ತಿಲ್ಲ ಬಾಂಗ್ಲಾದೇಶದವ್ರಿಗೆ, ಇನ್ನೂ ಡೆವಲಪ್ ಆಗ್ತಾ ಇದ್ದಾರೆ ಅವ್ರು ಕ್ರಿಕೆಟಲ್ಲಿ. ಏನೋ ದೊಡ್ಡ ವರ್ಲ್ಡ್ ಕಪ್ಗಳನ್ನ ಹೊಡೆದ್ಬಿಟ್ರೋ ಥರ ಮಾತುಗಳು ಮಾತಾಡ್ಕೊಂಡು ಜೊತೆಗೆ ದೌಲತ್ಗಳು ಬೇರೆ ತೋರಿಸ್ತವ್ರೆ. 240 ಕೋಟಿ ಏನೋ ಲಾಸ್ ಆಗುತ್ತಂತಪ್ಪ ಇವರಿಗೆ. ಅಂದರೆ ಈ ಟೂರ್ನಮೆಂಟ್ನ ಗೆದ್ರೆ ವಿನ್ನಿಂಗ್ ಪ್ರೈಸಿಂದ ಇನ್ಕ್ಲೂಡ್ ಮಾಡಿಕೊಂಡು ಅದರಿಂದ ಜನರೇಟ್ ಆಗುವಂಥ ಆ್ಯಡ್ ರೆವೆನ್ಯೂ ಜೊತೆಗೆ ICCಯಿಂದ ಬರುವಂಥ ರೆವೆನ್ಯೂ ಎಲ್ಲ ಏನಿದೆ ಇವರಿಗೆ ಎಲ್ಲ ಕಲೆಕ್ಟ್ ಮಾಡ್ತವನೆ 250 ಕೋಟಿಗಿಂತ ಜಾಸ್ತಿನೇ ಇವರಿಗೆ ಲಾಸ್ ಆಗುತ್ತೆ ಅಂತ ಅಪ್ಡೇಟ್ ಇದೆ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ಗೆ ಜೊತೆಗೆ ಪ್ಲೇಯರ್ಸ್ಗಳಿಗೆ. ಇದು ಬಿಗ್ಗೆಸ್ಟ್ ಲಾಸ್ ಅವ್ರಿಗೆ ಗುರು. ಸ್ವಾಗತ ಮಾಡ್ತಾರೆ ಇಲ್ಲಿ. ಸ್ಕಾಟ್ಲ್ಯಾಂಡ್ ಆಗಿರಲಿ, ಬೇರೆ ಕಂಟ್ರಿ ಯಾವುದೇ ಯಾರು ಬಂತು ಅಂತಂದರೆ, ಇನ್ನೇನು ಸ್ಕಾಟ್ಲ್ಯಾಂಡೇ ಬರುತ್ತೆ ಅಂತ ಕಾಣಿಸುತ್ತೆ, ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಅವ್ರಿಗೆ ಬಂತು ಅಂತಂದರೆ ಆಬ್ವಿಯಸ್ಲಿ ಅವ್ರಿಗೆ ಪ್ರಾಫಿಟ್ ಆಗುತ್ತೆ. ಇವ್ರ ದೇಶಕ್ಕೆ ಬರೋದನ್ನ ಅವ್ರ ದೇಶಕ್ಕೆ ಕೊಟ್ಟಂಗೆ ಇರುತ್ತೆ ಅಷ್ಟೇ. ಬಾಂಗ್ಲಾದೇಶ ಅವ್ರು ದಡ್ತನ ಮುಟಾಳ್ತನ ಮಾಡ್ಕೊಂತವ್ರೆ. ಅಪ್ಡೇಟ್ ನಂಬರ್ 4, ಇಶಾನ್ ಕಿಶಾನ್ ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ಡ್ರಾಪ್ ಆದಂಥ ಪ್ಲೇಯರು ಸಖತ್ತಾಗಿ ODIಯಲ್ಲಿ ಪರ್ಫಾರ್ಮ್ ಮಾಡ್ತಿದ್ರು ಕೂಡ ಅಚಾನಕ್ ಆಗಿ ಡ್ರಾಪ್ ಆಗಿ ಒಂಥರ ಎಲ್ಲೂ ಕಳೆದೋಗ್ಬಿಟ್ಟಿದ್ರೆ. ಹಂಗೇನೆ ಹೇಳ ಹೆಸರಿಲ್ದಂಗೆ ಹೊರಟೋಗ್ಬಿಟ್ಟಿದಂಥ ಇಶಾನ್ ಕಿಶಾನು ಡೊಮ್ಯಾಸ್ಟಿಕಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರಿಂದ ಇಂಡಿಯನ್ ಟೀಮ್ಗೆ ಬಂದು ಇವಾಗ ಟಾಪ್ ಕಂಟೆಂಡರ್ ಆಗಿದ್ದಾರೆ ವರ್ಲ್ಡ್ ಕಪ್ಗೆ ಅಂತ. ಅಂದರೆ ಪ್ಲೇಯಿಂಗ್ ಲೆವೆಲ್ ಇರೋದಕ್ಕೆ ಟಾಪ್ ಕಂಟೆಂಡರ್ ಆಗ್ತಿದ್ದಾರೆ ಅಂತಂದರೆ ಇದನ್ನು ನಂಬಲೇಬೇಕು. ಆಬ್ವಿಯಸ್ಲಿ ಸಂಜು ಸ್ಯಾಮ್ಸನ್ ಮೇಲೆ ಇವಾಗ ಪ್ರೆಷರ್ ಬಿದ್ದಿದೆ. ಸಂಜು ಸ್ಯಾಮ್ಸನ್ ಚೆನ್ನಾಗಿ ಆಡಿಲ್ಲ ಅಂತಂದರೆ ಖಂಡಿತ ಏನು ಅಪ್ಕಮಿಂಗ್ ಮ್ಯಾಚ್ಗಳಿಂದ 3 ಮ್ಯಾಚ್ ಇದೆ, ಅದರಲ್ಲಿ ಅವ್ರ ಬ್ಯಾಟಿಂದ ರನ್ ಬಂದಿಲ್ಲ ಅಂದರೆ ಖಂಡಿತ ಸಂಜು ಸ್ಯಾಮ್ಸನ್ನ ಬ್ಯಾಕ್ ಫುಟಲ್ಲಿ ಇಟ್ಬಿಡ್ತಾರೆ ಇಶಾನ್ ಕಿಶಾನು. ಯಾಕಂದರೆ ಬಂದಿರೋದು ಆ ಥರ ಪರ್ಫಾರ್ಮೆನ್ಸು. ಪ್ಲೇಯರ್ ಆಫ್ ದ ಮ್ಯಾಚ್ ಬೇರೆ ಆಗಿದ್ದಾರೆ ಗುರುನೇನೆ. ಸೂರ್ಯಕುಮಾರ್ ಯಾವ್ದಾದ್ರು ಮಸ್ತಾಗಿ ಆಡಿರ್ಬೋದು, ಬಟ್ ಇವ್ರು ಸೆಟ್ ಮಾಡಿದ್ದು ಇವರೇನೇ. ಇಶಾನ್ ಕಿಶಾನೇ ಫೈರ್ ಬೆಂಕಿ ಹತ್ತಿಸಿದ್ದು ಇವರೇನೇ. ಎಂಡ್ ಮಾಡಿದ್ದು ಸೂರ್ಯಕುಮಾರ್ ಯಾದವ್. ಅದಕ್ಕೋಸ್ಕರ ಇವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೊಟ್ಟಿದ್ದಾರೆ. ಸೊ ಇದು ಫ್ರಂಟ್ ರನ್ನಲ್ಲಿದ್ದಾರೆ ಗುರು. ಸಂಜು ಸ್ಯಾಮ್ಸನ್ ಮೇಲೆ ಹೆವಿ ಪ್ರೆಷರ್ ಇದೆ. ಇವಾಗ ಸಂಜು ಸ್ಯಾಮ್ಸನ್ ರನ್ಸ್ ಹೊಡೆಯೋದ್ರ ಕಡೆ ಗಮನ ಕೊಡ್ತಾರೆ ಅಂತ ಕಾಣಿಸುತ್ತೆ ನೆಕ್ಸ್ಟ್ ಮ್ಯಾಚಿಂದ. ಅಂದರೆ ಬಿಗ್ ಶಾಟ್ಸ್ನ ಹೊಡೆಯೋದಕ್ಕಿಂತ ಮೇನ್ ಅವರ ಬ್ಯಾಟಿಂದ ರನ್ಸ್ ಬರಬೇಕಾಗಿದೆ, 50ಗಳು ಬರಬೇಕಾಗಿದೆ. ನೋಡೋಣ ಅದೇನು ಮಾಡಿದ್ರೆ ಸಂಜು ಸ್ಯಾಮ್ಸನ್ ಅಂತ. ಅಪ್ಡೇಟ್ ನಂಬರ್ 5, ಸೌತ್ ಆಫ್ರಿಕನ್ T20 ಲೀಗ್ ಅದೇ SI20 ಇನ್ನೇನು ಎಂಡ್ ಅಂತಕ್ಕೆ ಬಂದಿದೆ. ಫೈನಲ್ಸ್ ನಡೀತಾ ಇದೆ. ಪ್ರಿಟೋರಿಯಾ ಕ್ಯಾಪಿಟಲ್ಸ್ ಅಗೇನ್ಸ್ಟ್ ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ಅಗೇನ್ ಇನ್ ಫೈನಲ್ಸ್ ಗುರು. ಆಗಿರುವಂಥದ್ದು 4 ಸೀಸನ್. SI20 2023 ಸ್ಟಾರ್ಟ್ ಆಯಿತು. ಚಾಂಪಿಯನ್ಸ್ ಆರು ಸನ್ರೈಸರ್ಸ್ ಈಸ್ಟರ್ನ್ ಕೇಪು. 2024 ಕೂಡ ಚಾಂಪಿಯನ್ಸ್ ಆರು ಸನ್ರೈಸರ್ಸ್ ಈಸ್ಟರ್ನ್ ಕೇಪು. 2025 ಕೂಡ ಫೈನಲಿಸ್ಟ್ ಆಗ್ತಾರೆ ಸನ್ರೈಸರ್ಸ್ ಈಸ್ಟರ್ನ್ ಕೇಪು. 2026 ಕೂಡ ಫೈನಲಿಸ್ಟ್ ಆಗ್ತಾರೆ ಸನ್ರೈಸರ್ಸ್ ಈಸ್ಟರ್ನ್ ಕೇಪು. ಇದರಲ್ಲಿ ಗೆಲ್ತಾರ ಅಥವಾ ಫೈನಲಿಸ್ಟ್ ಆಗಿ ಉಳ್ಕೊತಾರ ಅಂದರೆ ರನ್ನರ್ ಅಪ್ ಉಳ್ಕೊತಾರ ಅಂತ ಕಾದು ನೋಡಬೇಕು. ಒಟ್ಟಲ್ಲಿ ಇದು ಹೆಂಗಿದೆ ಅಂತಂದರೆ SI20 ನೋಡ್ತು ಅಂತಂದರೆ ಆಲ್ ಟೀಮ್ಸ್ ಆರ್ ಫೈಟಿಂಗ್ ಅಗೇನ್ಸ್ಟ್ ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ಟು ಫೈಟ್ ಇನ್ ಫೈನಲ್ ಅನ್ನೋ ಥರ ಇದೆ. ಎಲ್ಲ ಟೀಮ್ಗಳು ಕಿತ್ತಾಡ್ತಾ ಇರ್ತಾರೆ ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ಮೇಲೆ ಫೈನಲ್ ಆಡೋದಕ್ಕೆ ಅಂತ. ಅದೇ ಥರ ಕಾಣಿಸ್ಕೊಂತ ಇದೆ ನೋಡ್ತು ಅಂತಂದರೆ. ಆ್ಯಂಡ್ SI20 ಸ್ಟಾರ್ಟ್ ಆದಾಗಿಂದನೂ ಕೂಡ ಸನ್ರೈಸರ್ಸ್ ಹೈದರಾಬಾದ್ ಅವರು ಇಲ್ಲಿ ಬೆಟ್ರಾಗಿ ಆಡ್ತಾ ಇದ್ದಾರೆ IPLಲ್ಲಿ. ಸೊ ಇದು ಒಂದು ಪಾಸಿಟಿವಿಟಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದು ಇಷ್ಟವಾಗಿದ್ರೆ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅನ್ನೋದೇ ಲೈಕ್ ಮಾಡಿ.